जय माँ अम्बे, जय माँ अम्बे, जय माँ अम्बे, जय माँ अम्बे, जय जय माँ, जय जय माँ, जय जय माँ, जय जय माँ, जय जय माँ. जय जय माँ. On the special occasion of Navaratri, our elite children are going to perform a dance. Puja of Gejje is done. So I am offering to them so that they become great dancers. Bless all the children. You become great performers and take our culture worldwide. Jai Ma Ambe, Jai Ma Ambe, Jai Ma Ambe, Jai Jai Ma, Jai Ma Ambe, Jai Ma Ambe, Jai Ma Ambe, Jai Jai Ma, Jai Ma Ambe. Jai Ma Ambe, Jai Ma Ambe, Jai Ma Ambe, Jai Jai Ma, Jai Jai Ma, Jai Jai Ma, Jai Jai Ma, Jai Jai Ma. इधर तो जय माँ अम्बे, जय माँ अम्बे, जय माँ अम्बे, जय जय माँ, जय जय माँ, जय जय माँ, जय जय माँ, जय जय माँ. Yes, yes, yes. ಈಗ ನಮ್ಮ ಐಲಿಟ್ ಚಿಲ್ಡ್ರನ್ಸ್ ಅವರಿಂದ ನೃತ್ಯ ಪ್ರದರ್ಶನ. गिरि नन्दिनि
What a vibrant performance, right? So it fills our heart with devotional energy. So I would like to thank all our eyelids, Krutika, Ashvika, Sharanya, Diya, and Sahana. Thank you so much. ಮುಂದಿನ ಕಾರ್ಯಕ್ರಮವಾಗಿ ಆತ್ಮಜ್ಯೋತಿ AVSC ಗುಂಪಿನ ಪ್ರಯಾಣ ಮತ್ತು ಪ್ರಯೋಜನಗಳನ್ನು ತಿಳಿಸಿಕೊಡಲಿದ್ದಾರೆ ನಮ್ಮ ಮಾಲಾಜಿ ಮತ್ತು ಕಾತ್ಯಾಯಿನಿಯವರು. ಹರಿ ಓಂ. ಹರಿ ಓಂ. ಹರಿ ಓಂ ಕಾತ್ಯಾಯನ್ಜಿ, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಲ. ಏನಪ್ಪ ಈ ನಡುವೆ ಎಲ್ಲ ಕಾಣಿಸೋದೇ ಇಲ್ಲ ನೀವು? ಏನು ಮಾಡಲಿ, ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ಅಷ್ಟೇ. ಏನಂಥ ಕೆಲಸ ಇರುತ್ತಲ್ಲ ಬಿಡಿ, ಅದು ಹೊರಗಡೆದು. ಇವಾಗ ನಾನು ಏನು ಮಾತಾಡಬೇಕು ಅಂದರೆ, 2020ರಲ್ಲಿ ಈ ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ನನಗೆ AVSC ಸಿಕ್ತು. ಏನು ಹೇಳಿ? AVSC. ತಡೀರಿ ತಡೀರಿ, ಏನು ಸಿಕ್ತು? ಏನದು AVSC ಅಂದರೆ ಯಾರಿಗಾದ್ರೂ ಗೊತ್ತಾ? ಆತ್ಮಜ್ಯೋತಿ ವೇದಾಂತ ಸ್ಟಡಿ ಸರ್ಕಲ್. ಆತ್ಮಜ್ಯೋತಿಯರ ವೇದಾಂತದ ಕಲಿಕಾ ವೃತ್ತ. ನಾವೆಲ್ಲ ಸೇರ್ಕೊಂಡು ಸ್ಟಡಿ ಸರ್ಕಲ್ಸ್ ಅಂತ ಎಷ್ಟೊಂದು ಫಾರಮ್ ಮಾಡ್ಕೋತೀವಲ್ವಾ, ಗೊತ್ತಲ್ವಾ ನಿಮಗೆ? ಅದೇ ತರಹ ಇಲ್ಲಿ ನಮ್ಮ ಸತ್ಸಂಗದಲ್ಲಿ ನಮ್ಮ ಗುರೂಜಿಯವರು ಈ ಒಂದು AVSCಯನ್ನು 2020ರಲ್ಲಿ ಪ್ರಾರಂಭ ಮಾಡಿದ್ರು. ಆತ್ಮಜ್ಯೋತಿ ಸತ್ಸಂಗ ಗುರುಜಿ ನರಸಿಂಹ ಪ್ರಭುಜಿ ಸಿಕ್ಕಿದ್ದು ನನಗೆ ಎಲ್ಲಿಂದ? ಯೂಟ್ಯೂಬಿಂದ. ಆಮೇಲೆ ಪ್ರಯಾಣ ಶುರುವಾಯಿತು. ಇವರೇ ಕಾತ್ಯಾಯನಿ ಇವ್ರು ಇದ್ದಾರಲ್ಲ, ಬಿಡ್ತಾರಾ? ನನಗೆ ಕನ್ನಡ ಅಂದ್ರೆ ಇಷ್ಟ. ಕನ್ನಡದಲ್ಲಿ ಶುರು ಮಾಡಿದೆ. ರಮಣಶ್ರೀ ತಂಡ ಅಂತ ಬೇರೆ ಶುರು ಮಾಡಿದ್ರು. ಒಂದು 15 ದಿನ ಇಟ್ಕೊಂಡ್ರು. ಆಮೇಲೆ ನಾವು ರಮಣಶ್ರೀ ತಂಡ ಬೇರೆ ಮಾಡ್ತಾ ಇದ್ದೀವಿ ಅಂದರು. ನಾನು ಅವಾಗ ಅವ್ರಿಗೆ ಹೇಳಿದೆ, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂದೆ. ಏನು ಹೇಳಿದ್ರಿ ಅದಕ್ಕೆ ನೀವು? ನೋಡಿ, ಒಂದೊಂದು ಗುಂಪಲ್ಲಿ 4 ಜನ ಅಥವಾ 5 ಜನ ಇದ್ದರೆ ತುಂಬ ಸುಲಭವಾಗಿ ಕಲಿಯೋದಕ್ಕೆ ಅವಕಾಶ ಆಗುತ್ತೆ, ಪ್ರಶ್ನೆ ಕೇಳೋಕ್ಕೆ ಅವಕಾಶ ಆಗುತ್ತೆ. ತುಂಬ ದೊಂಬಿ ಆಗಿಬಿಟ್ರೆ ಹೇಗ್ರಿ? ಹಾಗಾಗಿ ನಾವು ಶುರು ಮಾಡಿದ ತಕ್ಷಣ, ರಮಣ ಗುಂಪನ್ನು ಶುರು ಮಾಡಿದ ತಕ್ಷಣ ದುಬು 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 ಅಂತ ಒಂದು ರಾಶಿ ಜನ ಸೇರ್ಕೊಂಡ್ಬಿಟ್ರು. ಏನಪ್ಪ ಮಾಡೋದು? ಅದಕ್ಕೋಸ್ಕರ ನಮ್ಮ ಇನ್ನೊಬ್ಬ ಆತ್ಮಜ್ಯೋತಿಯಾದ ಸತ್ಯವತಿಯವರ ನೇತೃತ್ವದಲ್ಲಿ ಈ ಒಂದು ಗುಂಪನ್ನು ಬೇರೆ ಮಾಡಿ ಸ್ವಲ್ಪ ಜನರನ್ನ ಅಲ್ಲಿಗೆ ಕಳಿಸಿದ್ವಿ, ಸ್ವಲ್ಪ ಜನರನ್ನು ನಾವು ಇಟ್ಕೊಂಡ್ವಿ. ಆ ಗುಂಪಲ್ಲಿ ಅತ್ಯಂತ ಚಾಣಾಕ್ಷರಾದ ಮೇಧಾವಿಗಳಾದ ಎಷ್ಟೊಂದು ಜನ ಮಾಲಾ ಅವರ ಮುಂದಾಳತ್ವದಲ್ಲಿ ಎಲ್ಲರೂ ಸೇರಿಕೊಂಡ್ರು ಅಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ಲ ಕೇಳಿಸ್ಕೊಳಕ್ಕೆ? ಆವಾಗ ಅರ್ಥ ಆಯಿತು ಕಾತ್ಯಾಯನಿಯವರೇ. ತತ್ವಬೋಧ, ವಿವೇಕ ಚೂಡಾಮಣಿ, SK ಟಾಕ್ಸ್, ಆಮೇಲೆ ಇನ್ಯಾವುದು ಬ್ರಹ್ಮೋಪದೇಶ ಗುರುಗಳದು, ಮತ್ತು ರೆಗ್ಯುಲರ್ ಟಾಕ್ಸ್ನ ಕೇಳ್ತಾ ಕೇಳ್ತಾ ಈ ತಲೆ ಮಲ್ಕೊಂಡಿತ್ತಲ್ಲ, ಅದೊಂದು ಸ್ವಲ್ಪ ಚಿಗುರ್ಬಿಟ್ಟಿದೆ ಕಾತ್ಯಾಯನಿಯವರೇ ಈಗ. ಹೌದು. ಈಗ ಏನು ಅಂದರೆ, ಒಂದು ನಿಮಿಷ ಇರಿ, ಅವ್ರಿಗೂ ಹೇಳೋಣ ಒಂದು ಸ್ವಲ್ಪ. ಈ AVSCನಲ್ಲಿ ಏನಪ್ಪ ಮಾಡ್ತೀವಿ ನಾವು ಅಂತಂದರೆ, ಈಗ ನೋಡಿ, ನಮಗೆ ಹೊರಗಡೆ ವ್ಯವಹಾರಗಳೆಲ್ಲ ಚೆನ್ನಾಗಿ ಗೊತ್ತು. ಬೇಕಾದ ಹಾಗೆ ವ್ಯಾಪಾರ ವ್ಯವಹಾರ ಫಸ್ಟ್ ಕ್ಲಾಸಾಗಿ ಮಾಡ್ತೀವಿ. ಆದರೆ ನಮಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ, ನನ್ನ ಬಗ್ಗೆನೇ ನನಗೆ ಗೊತ್ತಿಲ್ಲ,
ನಾನು ಯಾರು ಅಂದ ತಕ್ಷಣ ನಾನು ಕಾತ್ಯಾಯಿನಿ, ನಾನು ಮಾಲಾ ಅಂತ ಆರಾಮವಾಗಿ ಓಡಾಡ್ಕೊಂಡಿದ್ದೀವಿ. ಅದರಿಂದ ಬೇಕಾದಷ್ಟು ದುಃಖನೂ ಅನುಭವಿಸ್ತಾ ಇದ್ದೀವಿ. ಆದರೆ ನಮ್ಮ ವೇದಾಂತ ಉಪನಿಷತ್ತುಗಳು, ನಮ್ಮ ಸದ್ಗುರುಗಳು, ನೀನು ಇದಲ್ಲ, ನಿಜವಾದ ನೀನು ಯಾರು ಅಂತ ತಿಳ್ಕೋ ಅಂತ ಹೇಳ್ತಾ ಇದೆ. ಅದನ್ನು ಅಕಸ್ಮಾತಾಗಿ ನಾವು ತಿಳ್ಕೊಂಡಿದ್ದೇ ಆದರೆ ಈ ಎಲ್ಲ ತೊಂದರೆಗಳಿಂದ ಮುಕ್ತರಾಗ್ತೀವಿ ಅನ್ನೋದು ಇಲ್ಲಿಗೆ ಬಂದ ಮೇಲೆ AVSಗೆ ಬಂದ ಮೇಲೆ ಗೊತ್ತಾಯಿತು. ಹಾಗಾಗಿ ಆ AVSಯಲ್ಲಿ ನಾವು ಅನೇಕ ಪ್ರಕರಣ ಗ್ರಂಥಗಳನ್ನು ಅಧ್ಯಯನ ಮಾಡ್ತೀವಿ. ಈಗಾಗಲೇ ಅದರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟರು. ಆ ಪ್ರಕರಣ ಗ್ರಂಥಗಳು ನಮಗೆ ನಾನು ಯಾರು ಅನ್ನೋದನ್ನು ತಿಳಿಯೋದಕ್ಕೆ ಅತ್ಯಂತ ಸರಳವಾಗಿ ಸುಲಭವಾಗಿ ತಿಳಿಸ್ಕೊಡುವಂಥ ಗ್ರಂಥಗಳು. ಆದರೆ ಕಾತ್ಯಾಯನಿಜಿ, ಇಲ್ಲಿದೆ ನೋಡಿ ಟ್ವಿಸ್ಟು. ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿಲ್ಲ ಈಗ. ನಂಗೆ ಗೊತ್ತಾಗ್ಬಿಟ್ಟಿದೆ. ಗೊತ್ತಲ್ಲ ನಿಮ್ಗೆ ನಾನು ಯಾರು ಗೊತ್ತಾಗ್ಬಿಟ್ಟಿದೆ. ಈಗ ನಾನು 4 ಜನಕ್ಕೆ ಹೇಳಬೇಕು. ಗುರುಜಿ ಪಾಠ ಕೇಳುವಾಗ ಅಥವಾ AVSಲ್ಲಿ ಮಾತಾಡುವಾಗ ಒಂದು ಪ್ರಿಪರೇಷನ್ ಇರುತ್ತೆ. ಹೌದು. ಕೇಳಿಸಿದಾಗ ಪದಗಳು, ಈ ಪದಗಳಂತಲ್ಲ, ಮನ ಏವ ಕಾರಣ ಮನುಷ್ಯನ ಬಂಧ ಮೋಕ್ಷಯೋಹೋ, ಈ ಪದಗಳೆಲ್ಲ ಬೇರೆಯವ್ರ ಹತ್ರ ಹೇಳಿದಾಗ ಬೆಬ್ಬೆಬ್ಬ ನತಿ ಬಾಯಿ. ಏನು ಮಾಡೋದು ಅದಕ್ಕೆ? ಅದಕ್ಕೂ ನಮ್ಮ ಗುರೂಜಿಯವರು ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದಾರೆ. AVSC ಮೊದಲು ಪ್ರಾರಂಭ ಮಾಡಿದ್ರು ಎಲ್ಲಿ? ನಮ್ಮ ಗಾಯತ್ರಿಯವ್ರ ಮನೆಯಲ್ಲಿ ಶಿವರಾತ್ರಿ ದಿವಸ ಗಾಯತ್ರಿ ಹೋಮ ಮಾಡಿ ನಮಗೆಲ್ರಿಗೂ ಈ ಒಂದು ಜ್ಞಾನ ಪ್ರಾಪ್ತವಾಗಲಿ ಅಂತ ಅದನ್ನು ಪ್ರಾರಂಭ ಮಾಡಿದ್ರು. ಅದು ಚೆನ್ನಾಗಿ ನಡ್ಕೊಂಡು ಬಂತು. ಎಲ್ಲರೂ ನಾವೆಲ್ಲ ಸಾಕಷ್ಟು ಚೆನ್ನಾಗಿ ತಿಳ್ಕೊಂಡ್ವಿ ಏನನ್ನ, ನಾನು ಯಾರು ಅನ್ನೋದನ್ನು. ಆದರೆ ನಮ್ಮ ಜೊತೆಯವ್ರು ಬೇಕಾದಷ್ಟು ಜನ ಇದ್ದಾರಲ್ಲಪ್ಪ, ದುಃಖ ಪಡ್ತಾ ಇರೋರು, ಅವ್ರಿಗೆಲ್ಲ ನಾವು ತಿಳಿ ಹೇಳಬೇಕಲ್ವಾ, ಆ ಒಂದು ವಾಕ್ಚಾತುರ್ಯ ನಮಗೆ ಬರಬೇಕಲ್ವಾ. ಹಾಗಾಗಿ ಏನು ಶುರು ಮಾಡಿದ್ರು, ವಾಣಿಜಿ ವಾಸುಜಿ ಅವರ ನೇತೃತ್ವದಲ್ಲಿ ಗುರುಗಳು ಹೀಗೆ ಮಾಡಿ ಅಂತ ಹೇಳ್ಕೊಟ್ರು. ಏನದು? ಜ್ಞಾನ ಜ್ಯೋತಿ. ಅದಂದ್ರೇನಪ್ಪ? ಹೊಸ ವಿಷಯ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಖಂಡಿತ ಗೊತ್ತು. ಇಲ್ಲಿ ಎಷ್ಟೊಂದು ಜನ ಆ ಜ್ಞಾನ ಜ್ಯೋತಿಗಳು ಇದ್ದಾರೆ. ಇಲ್ಲಿ ಈ ಒಂದು AVSಯಲ್ಲಿ ಒಂದು 2 ವರ್ಷ ಕಾಲ ಓದಿದ ಮೇಲೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡ ಮೇಲೆ ಅದನ್ನು 4 ಜನಕ್ಕೆ ನಮಗೆ ಹೇಳೋದಕ್ಕೋಸ್ಕರ ಒಂದು ವಾಕ್ಚಾತುರ್ಯ, ಬೋಧನಾ ಸಾಮರ್ಥ್ಯ ಬರಬೇಕು ನಮಗೆ. ಅದನ್ನು ಕಲಿಸ್ಕೊಡುತ್ತೆ ಈ ಜ್ಞಾನ ಜ್ಯೋತಿ ಅನ್ನೋ ಒಂದು ವೇದಿಕೆ. ಅದರಲ್ಲಿ ಏನಪ್ಪ ಮಾಡ್ತೀವಿ, ಏನು ಮಾಡ್ತೀವಿ? ಅದು ಗೊತ್ತಿದ್ರೆ ತಾನೇ. ಅದರಲ್ಲಿ ಯಾರ್ಯಾರು ಸದಸ್ಯರಿರ್ತಾರೋ ಅವರಿಗೆ ಒಂದು ವಿಷಯ ಕೊಡ್ತೀವಿ. ಅದರಲ್ಲಿ ಅದರ ಬಗ್ಗೆ ಅವರು ಕೆಲವು ಕ್ಲುಪ್ತವಾದ ಕಾಲಾವಧಿಯಲ್ಲಿ ಮಾತಾಡಬೇಕು. 2 ನಿಮಿಷ, 3 ನಿಮಿಷ, 5 ನಿಮಿಷ ಅಂತ ಕೊಟ್ಟಿರ್ತೀವಿ. ಅಷ್ಟರ ಒಳಗೆ ಅವರು ಸಮರ್ಥವಾಗಿ ಅವ್ರಿಗೆ ಏನನ್ನು ತಿಳ್ಕೊಂಡಿರ್ತಾರೋ ಅದನ್ನು ಇನ್ನೊಬ್ಬರಿಗೆ ತಿಳಿಸಿ ಹೇಳಬೇಕು. ಇದು ಜ್ಞಾನಜ್ಯೋತಿಯ ಒಂದು ವಿಷಯ. ಓ, ಹಾಗಾದರೆ ಇವತ್ತೇ ಸೇರ್ಕೊಂಬಿಡ್ತೀನಿ. ನಾಳೆಯಿಂದ ತಪ್ಪು ಹೇಳೋಗಿಲ್ಲಲ್ಲ. ಅದಕ್ಕೆ ಬೇಗ ಕಲಿಸ್ತೀರ ತಾನೇ? ಖಂಡಿತ ಬೇಗ ಕಲಿಸ್ತೀವಿ. 1 ವರ್ಷ ಜ್ಞಾನ ಬಿಂದು, ಮುಂದಿನ ವರ್ಷ ಜ್ಞಾನ ಸಿಂಧು. ನೀವೇ ಎಲ್ಲರೂ ಜ್ಞಾನ ಸಿಂಧುಗಳಾಗ್ಬಿಡ್ತೀರಾ. ಇನ್ನೇನು ಇದಕ್ಕಿಂತ ಬೇಕು? ಆನಂದವಾಗಿ ನಮ್ಮ ಗುರುಗಳ ಕೃಪೆಯಿಂದ ನಾವು ಈ ಒಂದು ಆಧ್ಯಾತ್ಮ ಜ್ಞಾನದಲ್ಲಿ ಸದಾ ಇರೋದಕ್ಕೆ ಅವಕಾಶ ಆಗುತ್ತೆ. ನಮ್ಮ ಗುರುಕೃಪೆ ಇಷ್ಟು ಯಥೇಚ್ಛವಾಗಿ ಹರಿದು ಬರ್ತಾ ಇರುವಾಗ ನಾವೆಲ್ಲ ಯಾಕೆ ಸೇರ್ಕೋಬಾರ್ದು ಅಲ್ವಾ? ಇಲ್ಲೇ ನಮ್ಮ ಮನೆಯ ಆವರಣದಲ್ಲೇ ನಮಗೆ ಬೇಕಾದ ಸಮಯದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಿ ಜ್ಞಾನವನ್ನು ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ಅಂತ ಎಲ್ರಿಗೂ ಹಂಚುವಂಥ ಈ ಸತ್ಕಾರ್ಯವನ್ನು ಯಾಕೆ ನಾವು ಮಾಡಬಾರ್ದು? ಏನಂತೀರಾ? ಇಲ್ಲಿ ಯಾರು ಸೇರ್ಕೊಳ್ದೇ ಇರೋರು ಇದ್ದೀರಾ? ನಾನಂತೂ ಸೇರ್ಕೋತಿದ್ದೀನಪ್ಪ. ನೆಕ್ಸ್ಟ್ ಯಾರು? ಎಲ್ಲರೂ ಸೇರ್ಕೊಂಬಿಡಿ. ನಾನು ಹೇಳ್ದ ಹಾಗೆ ಮನೆಯಲ್ಲೇ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕ್ಲಾಸಸ್ಸು, ನೀವೆಲ್ಲೂ ಓಡಾಡಬೇಕಾಗಿಲ್ಲ, ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ನಮ್ಮ ಗುರುಗಳ ಬೇಕಾದಷ್ಟು ವಿಡಿಯೋಗಳಿದೆ. ಅದನ್ನೆಲ್ಲ ಕ್ರಮಬದ್ಧವಾಗಿ ಓದ್ಕೊಂಡು ಹೋಗುವಂಥ ಒಂದು ಅವಕಾಶ ನಿಮಗೆಲ್ರಿಗೂ, ಸುವರ್ಣಾವಕಾಶ. ನಿಮಗೆ ತಿಳಿದಿರೋರ್ಗೆಲ್ರಿಗೂ ಹೇಳಿ, ಎಲ್ಲರೂ ಬನ್ನಿ ಜ್ಞಾನ ಜ್ಯೋತಿಗಳಾಗಿ. ಹರಿ ಓಂ. ಹರಿ ಓಂ. ಸೊ ನೀನು ಯಾರು ವಿಷಯದ ಬಗ್ಗೆ ಇಷ್ಟು ದಿನ ಎಲ್ಲರೂ PG ಕೋರ್ಸ್ ಮಾಡಿದ್ರಿ. ಮಾಸ್ಟರ್ ಡಿಗ್ರಿ ಯಾರಾದರೂ ಮಾಡೋದಿದ್ರೆ ಜ್ಞಾನ ಜ್ಯೋತಿ ಟೀಮ್ಗೆ ಜಾಯ್ನ್ ಆಗ್ಬೋದು. ನೀನು ಯಾರು ಮಾಸ್ಟರ್ ಡಿಗ್ರಿ ಕೋರ್ಸ್ ಇಸ್ ಹಿಯರ್, ಸೊ ಪ್ಲೀಸ್ ಎನ್ರೋಲ್ ಫಾರ್ ಇಟ್. ಈಗ ಮುಂದಿನ ಕಾರ್ಯಕ್ರಮ ವೇದಮಂತ್ರ ಚಾಂಟಿಂಗ್. ವೇದಜ್ಯೋತಿ ಆಸ್ವಾದಂ ತಂಡದವರಿಂದ ವೇದಮಂತ್ರ ಉಚ್ಚಾರಣೆ. ಶ್ರೀ ಗುರುಭ್ಯೋ ನಮಃ. ಗುರುಜಿ ಆಶೀರ್ವಾದದಿಂದ ವೇದಜ್ಯೋತಿ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಆ ವೇದಜ್ಯೋತಿ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 8 ತಿಂಗಳಿಂದ ತುಂಬ ಸಮಯವನ್ನು ಕೊಟ್ಟು ಡೆಡಿಕೇಟ್ ಮಾಡಿಬಿಟ್ಟು ವೇದ ಮಂತ್ರವನ್ನು ಕಲಿತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ಜನ
ಇನ್ನೂ ಸ್ವಲ್ಪ ಜನ ಬಂದಿಲ್ಲ. ಈ ಬ್ಯಾಚಲ್ಲಿ ಸುಮಾರು 15ರಿಂದ 16 ಜನ ಕಲಿತರು. ಆಗಲಿ ಏನು ನಾವೇ ಇದ್ದೀವಿ, ಅರ್ಜೆಂಟ್ ಏನಿಲ್ಲ. ಓಕೆ, ಸೊ 15ರಿಂದ 16 ಜನ ಫಸ್ಟ್ ಬ್ಯಾಚಲ್ಲಿ ಕಲ್ತಿದ್ದಾರೆ. ತುಂಬ ಯಥಾವತ್ತಾಗಿ ಚೆನ್ನಾಗಿ ಡೆಡಿಕೇಶನ್ ಕೊಟ್ಟು ಕಲ್ತಿದ್ದಾರೆ. ಎಲ್ಲರಿಗೂ ವೇದ ಮಾತೆ ಆಶೀರ್ವಾದ ಕೊಡಲಿ. ಜೊತೆಗೆ ನಮಗೆ ಮುಂದೆ ಗುರುಗಳ ಗುರಿಯನ್ನು ತೋರ್ತಾ ಇದ್ದಾರೆ. ಇವರ ಮುಂದಿನ ಯಾತ್ರೆಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಇದು ಬೇಸಿಕ್ ಕೋರ್ಸು. ಇಲ್ಲಿಂದ ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗುತ್ತೆ. ಓ ಈ ವೇದ ಮಂತ್ರ ಚಾಂಟಿಂಗ್ನ ನಾವು ಗುರುಜಿ ಮತ್ತು ಗುರುಮಾತಂಗೆ ಅರ್ಪಿಸ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿತ್ರವತೋ. ಗಣೇಶಾಯ ನಮಃ. ಓಂ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ. ವ್ಯಶೇಮ ದೇವಹಿತೈಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ. ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ. ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ. ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ದೇವಿ ಶಾಂತಾ ಸಾಗ್ನೀನಾ ಶಾಂತಾ ಸಾಮೆ ಶಾಂತಾ ಶುಚಗಂ ಶಮಯತು. ಅಂತರಿಕ್ಷಗಂ ಶಾಂತಂ ತದ್ವಾಯುನಾ ಶಾಂತಂ ತನ್ಮೇ ಶಾಂತಗಂ ಶುಚಗಂ ಶಮಯತು. ದ್ಯೌ ಶಾಂತಾ ಸಾದಿತ್ಯೇನ ಶಾಂತಾ ಸಾಮೆ ಶಾಂತಾ ಶುಚಗಂ ಶಮಯತು. ಪೃಥಿವೀ ಶಾಂತಿರಂತರಿಕ್ಷಗಂ ಶಾಂತಿ. ದ್ಯೌ ಶಾಂತಿರ್ದಿಶಃ ಶಾಂತಿರ್ ಅವಾಂತರ ದಿಶಾ ಶಾಂತಿರ್ ಅಗ್ನಿ ಶಾಂತಿರ್ ವಾಯು ಶಾಂತಿರಾದಿತ್ಯ
शान्तिश्चन्द्रमा शान्तिर्नक्षत्राणि शान्तिराप शान्तिरोषधय शान्तिर्वनस्पतय शान्तिर्गौ शान्तिर्रजा शान्तिरश्व शान्ति पुरुष शान्ति ब्रह्म शान्तिर्ब्राह्मण शान्ति शान्तिरेव शान्ति शान्तिर्मे अस्तु शान्तिः तयाहगं शान्त्या सर्व शान्त्या मह्यं द्विपदे चतुष्पदे च शान्तिं करोमि शान्तिर्मे अस्तु शान्तिः. ओके, दुर्गा सूक्तम, मेधा सूक्त. ॐ मेधा देवी जुषमाणना आगाद्विश्वाची भद्रा सुमनस्य माना त्वया जुष्टानुदमाना दुरुक्तान् ब्रह्मद्वदेम विदधे सुवीरा त्वया जुष्टऋषिर्भवति देवी त्वया ब्रह्मागतः श्रीरुतत्वया जुष्टश्चित्रं विन्दते ಸಿಂಕ್ರನೈಸ್ ಮಾಡಿ ಅವರಿಗೆ. ददातु मेधां देवी सरस्वती मेधां मे अश्विनावुभाव धत्तान् पुष्करस्रजा अप्सरासु च या मेधा गन्धर्वेषु च यन्मनः दैवीं मेधा सरस्वती सामां मेधासुरभिर्जुषताग स्वाहा आमां मेधासुरभिर्विश्वरूपा हिरण्यवर्णा जगति जगम्या ऊर्जस्वती पयसा पिन्वमाना सामां मेधा सुप्रतीकाजुषन्तां मयि मेधां मयि प्रजां मयि अग्निस्तेजो दातो मयि मेधां मयि प्रजां मयीन्द्र इन्द्रियं ददातु मयि मेधां मयि प्रजां मयि सूर्यो भ्राजो ददातु. ॐ हंसाय विद्महे परमहंसाय धीमहि तन्नो हंस प्रचोदयात्. ॐ शान्ति शान्ति शान्तिः. दुर्गा सूक्तम. ॐ जातवेदसे सुनवाम सोमामरातीयतो निदहाति वेदः स नः पर्षदति दुर्गाणि विश्वानावेव सिन्धु दुरितात्यग्निः तामग्निवर्णां तपसा ज्वलन्तीं वैरोचनीं कर्मफलेषु जुष्टां दुर्गां देवीं शरणमहं प्रपद्ये सुतरसि रसे नमः.
ವಿಶ್ವಾ ಪೋಶ್ಚ ಪೃಥ್ವೀ ಬಹುಲಾ ಭವತೋಕಾಯ ತನಯಾಯ ಶಯ್ಯೋ ನೀನೋ ದುರ್ಗಃ ಜಾತವೇದ ಸಿಂಧುನ್ನ ನಾವಾದುರಿತಾತಿಪರ್ಷಿ ಅಗ್ನೇ ಅತ್ರಿವನ್ಮನಸಾ ಗೃಣಾನೋಸ್ಮಾಕಂ ಬೋಧ್ಯವಿತಾ ತನೂನಾಂ ಪೃತನಾ ಜಿತಗಂ ಸಹಮಾನಮುಗ್ರಮಗ್ನಿಗಂ ಹುವೇಮ ಪರಮಾತ್ಸದಸ್ತಾತ್ ಪರ್ಷದತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿ ದುರಿತಾತ್ಯಗ್ನಿಃ ವಿಷ್ಣೋಷಿ ಕಮಿಢ್ಯೋ ಅಧ್ವರೇಷು ಸನಾಚ ಹೋತಾನವ್ಯಶ್ಚ ತತ್ಸಿ ಸ್ವಾಂ ಚ ಧನುವಂತೆ ಪ್ರಜಾ ವಾಸಭ್ಯಂ ಚ ಸೌಭಗಮಾಯಜಸ್ವ ಭಿರ್ಜಷ್ಟಮಯುಜೋ ನಿಷಿತ್ತಂತೇಂದ್ರ ವಿಷ್ಣೋರನುಸಂಚರೇಮ ಕಸ್ಯ ಪೃಷ್ಟಮಭಿಸಂವಸಾನೋ ವೈಷ್ಣವೀ ಲೋಕ ಇಹ ಮಾದಯಂತ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶಾಂತಿ ಶಾಂತಿ ಶಾಂತಿ. ಈಗ ಪೂರ್ಣಮದ ಹೇಳ್ಬಿಡೋಣ. ಪೂರ್ಣಮದ ಹೇಳ್ಬಿಡೋಣ. ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹಾಂ, ಈಗ ಗುರುಜಿ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಗುರುಜಿ ಎಲ್ಲರಿಗೂ ವೇದ ಮಂತ್ರ ಕಲ್ತಿರುವ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ನಳಿನಿ ಇಲ್ಲೇ ಇಸ್ಕೊ. ಗಂಗಾ ಕೂತ್ಕೊಳ್ಳಿ. ಗಂಗಾ ಗೀತಾ ಸುರೇಶ್ ಅವ್ರು ಇಷ್ಟು ಕಲ್ತಿದ್ದಾರೆ, ಚಪ್ಪಾಳೆ ಹಾಕ್ರಿ. ಯಾಕೆ ಸುಮ್ಮನೆ ಅದಕ್ಕೆ ಏನಾರು. ರತ್ನಾ ಮುರುಗೇಶ್, ವಿದ್ಯಾ, ಸುನೀತಾ, ಹಾಂ, ಲೋನಿಕಾ ಇಲ್ಲಿ ಒಂದು ನಿಮಿಷ. ಲೋನಿಕಾ ಬಂದಿಲ್ವಾ? ಓಕೆ. ಪಾರ್ವತಿ,
ಪಾರ್ವತಿ, ಗಿರಿಜಾ, ಪಾರ್ವತಿ, ಪಾರ್ವತಿ, ಶಿವಾನಿ, ಶಿವಾನಿ ಮತ್ತು ಗಗನೇಶ್ ಒಂದೊಂದು ದಿವಸದಲ್ಲಿ ಕಲ್ತಿದ್ದಾರೆ. ಒಂದೊಂದು ದಿವಸ ಸಾಕಾಯ್ತು ಅವರಿಗೆ. ಗಗನೇಶ್, ಎಲ್ಲರಿಗೂ ಬಂತಲ್ಲ? ಎಲ್ಲರಿಗೂ ಸಿಕ್ತಲ್ಲ ಇಲ್ಲಿ ಬಂದಿರೋರಿಗೆ? ಹಾಂ, ಓಕೆ. ನಮಸ್ತೆ ಗುರುಜಿ. ಈಗ ಒಂದು ವಿಶೇಷವಾದ ಕಾರ್ಯಕ್ರಮ ಏನು ಹೇಳ್ಬೋದು ಅಂದರೆ, ಅವರ ಕೂಸು ಗುರುಜಿ ಅವರ ಏನು ಹೇಳ್ತೀವಲ್ಲ, ಅವರ ಕೂಸಿದು ಆಸ್ವಾದಮ್ ಅಂತ, ಆಸ್ವಾದಮ್ ಸೇವಾ ಜ್ಯೋತಿ ಅಂತ, ಅದ್ರದ್ದು ವೆಬ್ಸೈಟ್ ಲಾಂಚ್ ಮಾಡ್ತಾರೆ. ಅಫಿಷಿಯಲ್ ವೆಬ್ಸೈಟ್ aswadamsevajyoti.org. So this is our home page. It's a small walkthrough about this website. Let's go to that About Us page. So basically, our Seva Jyoti team works on basic 5 pillars: Deva Yagna, Bhuta Yagna, Rishi Yagna, Manashya Yagna, and Pitru Yagna. So this is our motto. So all these will be explained later by Rekha ji. So next page is, so yeah, this is Pancha Mahayagnas. Next, all our work, I mean, what are the work, recent activities that we have done. These are the recent activities that we have conducted from past 1 year. So let's go to that contact page where you can contact us through this. And we have also a donate page. We have a UPI where you can donate for the team. Thank you all.
ಈಗ ಆಸ್ವಾದಂ ಮೀನ್ಸ್ ವಾಟ್ ಯು ಕ್ಯಾನ್ ಎಂಜಾಯ್, ವಾಟ್ ಯು ಕ್ಯಾನ್ ರಿಲೀಶ್. ನಮಗೆ ಸಂತೋಷ ಕೊಡೋದಕ್ಕೆ ಆಸ್ವಾದಂ ಅಂತ ಹೇಳೋದು. ಈ ಆಸ್ವಾದಂ ಹಿಂದ್ಗಡೆ ಶಬ್ದ ಸ್ವ ಅನ್ನೋದು ಸ್ವಾಧ್ಯಾಯ. ಸ್ವ ಅನ್ನೋದು ಸ್ವಾಧ್ಯಾಯಕ್ಕೆ ಸಂಬಂಧಪಟ್ಟದ್ದು. ಆಸ್ವಾದಂ ಅಂದರೆ ನಾವು ಆಸ್ವಾದನೆ ಮಾಡೋದು. ನಮ್ಗೆ ಯಾವುದು ಆಸ್ವಾದನೆ ಮಾಡಲಿಕ್ಕಾಗುತ್ತೋ ಅದು. ಅದೇನದು? ಸೇವಾಭಾವ, ಸರ್ವೀಸ್, ದೇವಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ, ಋಷಿಯಜ್ಞ. ಇದಕ್ಕೆಲ್ಲ ಸೇವಾ ಬಂಧುಗಳು, ಸೇವಾ ಜ್ಯೋತಿಗಳು ರೇಖಾ, ಗೀತಾ, ಶಶಿಧರ್ ಎಲ್ಲರೂ ಸೇರಿ ತಿಂಗಳು ಬೇರೆ ಬೇರೆ ಸೇವಾ ಕಾರ್ಯ ತಗೊಳ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಜೈ ಹೋ. ನಮಸ್ತೆ. ನಮ್ಮ ಆಸ್ವಾದಂ ಪ್ರಯಾಣ ನೋಡೋಣ. ಸ್ವಲ್ಪ ತುಂಬ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಇನ್ ಡೀಟೇಲಾಗಿ ಏನು ತುಂಬ ಬೋರ್ ಮಾಡಿಸಲ್ಲ. ಏನಪ್ಪ ಅಂದರೆ ಈಗ ಒಂದು 10 ವರ್ಷದ ಕೆಳಗೆ ಗುರುಜಿದು ಒಂದೊಂದು ಕನಸಿತ್ತು. ಪಬ್ಲಿಷಿಂಗ್ ಒಂದು, ಸೇವೆಗೊಂದು ಅಂತ ಈ ಥರ ಒಂದು 5-6 ಗ್ರೂಪ್ ಮಾಡಿದರು. ಆವಾಗ ತುಂಬ ಅವ್ರು ಕಷ್ಟಪಟ್ಟು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿದ್ರು. ನಮ್ಮದು ಆಸ್ವಾದಂ ರಿಜಿಸ್ಟ್ರೇಷನ್ ಆಗಿ 10 ಇಯರ್ಸ್ ಆಗಿದೆ. ಸೊ ಅಲ್ಲಿಂದ ಬೇರೆ ಏನು ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಬರೀ ಋಷಿಯಜ್ಞ ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಮೊಟ್ಟ ಮೊದಲು ನಾನು ಶುರು ಆಗಿದ್ದೇನು ಅಂತಂದರೆ ಬೆಳಕು ಆಶ್ರಮದಲ್ಲಿ. ಅಲ್ಲಿ ಲಲಿತಾ ಸಹಸ್ರನಾಮ ಪಠಣೆ ಮತ್ತು ವ್ಯಾಖ್ಯಾನ ಮಾಡ್ತಾ ಇದ್ದಿದ್ದು. ಅಲ್ಲಿಂದ ಹಾಗೆ HAL ಆ ಕಡೆ ಇಂದ್ರನಗರ ಆ ಕಡೆ ಅಲ್ಲಿಂದ ಶುರು ಮಾಡಿದ್ದು. ಇಲ್ಲಿ ಸಮಾಧಾನ ಕೌನ್ಸಿಲಿಂಗ್ ಸೆಂಟ್ರಲ್ಲೂ ಶುರು ಮಾಡಿದ್ವಿ. ಹಾಗೆ ಒಂದು 2-3 ದೇವಸ್ಥಾನದಲ್ಲಿ ರೆಗ್ಯುಲರ್ ಆಗಿ ಹೋಗಿ ಶುರು ಮಾಡಿದ್ದು ಋಷಿಯಜ್ಞ. ಸೊ ಇದೇನಪ್ಪ ಅಂತ ಅಂದರೆ ಗುರುಜಿ ಏನು ಹೇಳಿದರು ಅಂತ ಅಂದರೆ ಸೇವೆ. ಯಾಕಂದರೆ ಯಾವುದೇ ಒಂದು ದಾರಿಗೆ, ಆತ್ಮಜ್ಞಾನದ ದಾರಿಗೆ ಬರಬೇಕು ಅಂತ ಅಂದರೆ ಮೊದಲು ಕಾರ್ಮಿಕ್ ಇಂಪ್ರೆಷನ್ ಎಲ್ಲ ಕಳ್ಕೋಬೇಕು ಅಂದರೆ ಅದು ಸೇವೆಯಲ್ಲಿ ಅಂತ ಹೇಳಿದರು. ಸೊ ಹಾಗಾಗಿ ಅದು ಆ ಸೇವೆಯನ್ನೇ ನಾವು ಗುರಿಯಾಗಿ ಇಟ್ಕೊಂಡು ಶುರು ಮಾಡಿದ್ದು. ಮುಂದೆ ನೆಕ್ಸ್ಟ್ ಇದು ಯಾವ ಥರ ಮಾಡ್ತಾಯಿದ್ವಿ ಅಂತ ಅಂದರೆ ಪಂಚಮಹಾಯಜ್ಞಗಳು ಅಂತ 5 ರೀತಿಯಾದ ಯಜ್ಞ ಕಾರ್ಯವನ್ನು ಮಾಡ್ತಾ ಇದ್ದಿದ್ದು. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಈ 5 ಸೆಕ್ಟರಲ್ಲೂ ಕೆಲಸ ಮಾಡಿದ್ದು. ಈಗ ದೇವಯಜ್ಞದಲ್ಲಿ ಪ್ಲ್ಯಾಂಟೇಷನ್ ಮಾಡೋದು. 10 ವರ್ಷದ ಮುಂಚೆನೂ ಅಂದರೆ 10 ವರ್ಷದಲ್ಲಿ ಇಲ್ಲಿ ಶಿವಮೊಗ್ಗ ಆ ಕಡೆ ಎಲ್ಲ ಹೋಗಿ ಪ್ಲ್ಯಾಂಟೇಷನ್ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಪಿತೃಯಜ್ಞದಲ್ಲಿ ಓಲ್ಡ್ ಏಜ್ ಹೋಮ್ಗೆ ಹೋಗೋದು ಅದೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಪಿತೃಗಳ ಒಂದು ಸೇವೆ. ಭೂತಯಜ್ಞದಲ್ಲಿ ಅನಿಮಲ್ ಕೇರಿಂಗ್. ಋಷಿಯಜ್ಞದಲ್ಲಿ ಸ್ಪಿರಿಚುವಲ್ ಟೀಚಿಂಗ್ಸ್, ವೇದ ಮತ್ತು ಯೋಗಾಧ್ಯಯನ, ಯೋಗ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ವಿ. ಅದೇ ರೀತಿ ಮನುಷ್ಯ ಯಜ್ಞದಲ್ಲಿ ನಾವು ನರನಾರಾಯಣ ಸೇವೆ ಮಾಡ್ಕೊಂಡೋದ್ವಿ. ನೆಕ್ಸ್ಟ್ ಇದು ನಮ್ಮ ಆಸ್ವಾದಂನ 5 ಪಿಲ್ಲರ್ಸ್ ಅಂತ. ನೆಕ್ಸ್ಟು ಏನಾಯಿತು, ಸ್ವಲ್ಪ ಕೊರೋನಾ ಟೈಮಲ್ಲಿ ಏನಾಯಿತು, ಎಲ್ಲ ಆನ್ಲೈನ್ ಸ್ಟಾರ್ಟ್ ಆಯಿತು. ಸೊ ಆನ್ಲೈನಲ್ಲಿ ಋಷಿಯಜ್ಞನೇ ಚೆನ್ನಾಗಿ ನಡೀತಾ ಬಂತು. ಅಲ್ಲಿಂದ ಇಲ್ಲಿವರೆಗೂ ಒಂದು 10 ವರ್ಷದಲ್ಲಿ ತುಂಬ ಜನಕ್ಕೆ ಒಂದು 50ಕ್ಕಿಂತ ಹೆಚ್ಚು ಇವೆಂಟ್ಸನ್ನು ಮಾಡಿದ್ದೀವಿ. ಇದರಿಂದ ಒಂದು 1000 ಜನಕ್ಕೆ ಅದೊಂಥರ ಒಬ್ರಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೆಲ್ಪ್ ಆಗಿದೆ. ಎಲ್ಲರಿಗೂ ಕೌನ್ಸಿಲಿಂಗ್ ಫೀಲ್ಡ್ ಇರ್ಬೋದು, ಸೇವೆಯಲ್ಲಿ ಇರ್ಬೋದು, ಹೆಲ್ಪ್ ಆಗಿದೆ. ಆಮೇಲೆ ಇತ್ತೀಚೆಗೆ ಈ 1 ವರ್ಷದಿಂದ ಒಂದು ಸರಿ ಹೀಗೆ ಗಣೇಶ ಹಬ್ಬದಲ್ಲಿ ನಾನು ನನ್ನ ಕಸಿನ್ ಕೀರ್ತಿ ಕೂತ್ಕೊಂಡ್ವಿ. ಏನಾದ್ರು ಮಾಡಬೇಕಲ್ವ, ಯಾಕೋ ಆಸ್ವಾದಂ ನಿಂತಿದೆ, ಅಷ್ಟೊಂದು ಬರೀ ಋಷಿಯಜ್ಞ ಒಂದೇ ನಡೀತಾ ಇದೆ ಅಂತ. ಆವಾಗ ಮತ್ತೆ ಶುರು ಮಾಡೋಣ ಅಂದಾಗ ನನಗೆ ಕರೆಕ್ಟಾಗಿ ಈ 5 ಜನ ಸಿಕ್ಕರು. ಈ 5 ಜನ ರೇಖಾ ಮತ್ತು ಕೀರ್ತಿ, ಗೀತಾ ಸುರೇಶ್, ವಿಭಾ, ವೈಷ್ಣವಿ, ಎಲ್ಲರೂ ನಾವು 5 ಜನ ಪಂಚಯಜ್ಞ ಕಾರ್ಯಗಳು, ಜೊತೆಗೆ ಶಶಿಧರ್ ಎಲ್ಲರೂ ಸೇರಿಬಿಟ್ಟು ಇದನ್ನು ಮತ್ತೆ ಶುರು ಮಾಡಿದ್ವಿ. ತಿಂಗಳಿಗೆ 1 ಕಾರ್ಯಕ್ರಮ. ನೆಕ್ಸ್ಟ್ ತಿಂಗಳಿಗೆ 1 ಭಾನುವಾರ, ಯಾವ್ದಾರ ಒಂದು ಭಾನುವಾರನ ತಗೊಂಡು ಒಂದು ಕಾರ್ಯಕ್ರಮಗಳನ್ನು ಶುರು ಮಾಡ್ತಿದ್ವಿ. ಅದರಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್. ಮನುಷ್ಯ ಯಜ್ಞದಲ್ಲಿ ನಾವು ಮೆಡಿಕಲ್ ಕ್ಯಾಂಪ್ ಮಾಡಿದ್ವಿ. ಅಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಒಂದು ಆಶ್ರಮಕ್ಕೆ ಬಂದುಬಿಟ್ಟು ಮೆಡಿಕಲ್ ಕ್ಯಾಂಪ್ ಮಾಡಿಸಿದ್ರು. ಸುಮಾರು 60 ಜನ ಇದ್ದರು ಆಶ್ರಮದಲ್ಲಿ. ಅದರಲ್ಲಿ 20 ಜನ ಬಂದುಬಿಟ್ಟು ಸ್ಪೆಷಲ್ ಇದ್ದಿದ್ರು ಜನ. ಆಮೇಲೆ ಮಕ್ಕಳುಗಳೆಲ್ಲ ಇದ್ದರು. ಅಲ್ಲಿ ನಾವು
ಮೆಡಿಕಲ್ ಕ್ಯಾಂಪ್ ಹಾಕಿದ್ವಿ. ಅದೇ ಥರ ನೆಕ್ಸ್ಟ್ ಮುಂದೆ ಹೋಗಿ ಇದು ಬಂದ್ಬಿಟ್ಟು ನಮ್ಮದು ಋಷಿ ಯಜ್ಞದ ಪಾರ್ಟಾಗಿ ಶ್ರೀವಿದ್ಯಾ ಉಪಾಸನ ಎಲ್ಲರೂ ನಾವು 48 ದಿವಸ ಮಾಡಿಕೊಂಡು ಅದನ್ನು ಪಿರಮಿಡ್ ವ್ಯಾಲಿಗೆ ಅಲ್ಲಿ ಹೋಗಿ ಉದ್ಯಾಪನೆ ಮಾಡಿದ್ವಿ. ಮತ್ತು ಗುರುಪೂರ್ಣಿಮೆಗೆ ಅದು ಆಯಿತು ಮುಕ್ತಾಯ. ನೆಕ್ಸ್ಟ್ ಸ್ವಲ್ಪ ಬೇಗ ಮಾಡಿಬಿಡಿ. ಇದು ಭೂತಯಜ್ಞ ಗೋಶಾಲ ನಮ್ಮ ಮೊಟ್ಟ ಮೊದಲು ಈಗ ಶುರು ಮಾಡಿದ್ರಲ್ಲಿ ಗೋಶಾಲ ಸರ್ವಿಸ್ ಇತ್ತು. ಇದೇ ರೀತಿ ಪ್ಲ್ಯಾಂಟ್ ಸೀಡ್ ಮಾಡೋದು, ದೇವಯಜ್ಞಕ್ಕೆ ಮರಗಳನ್ನು ನೆಡೋದು, ಇವನ್ನೆಲ್ಲ ಕಾರ್ಯಕ್ರಮವನ್ನು ಮಾಡಿಕೊಂಡ್ವಿ. ನೆಕ್ಸ್ಟು ಪಿತೃಯಜ್ಞಕ್ಕೆ ನಾವೆಲ್ಲ ನಮ್ಮ ಬರೀ ಆಶ್ರಮಕ್ಕೆ ಹೋಗೋದ್ರ ಜೊತೆಗೆ ನಮ್ಮ ಮನೇಲಿರೋರನ್ನ ಎಲ್ಲರೂ ಪಿತೃಗಳನ್ನು ಒಂದು ಸರಿ ಸೇರಿಸ್ಬಿಟ್ಟು ನೋಡಿ ಎಲ್ಲರೂ ಒಂದು ಗೆಟ್ ಟುಗೆದರ್ ಮಾಡಿದ್ವಿ 1 ತಿಂಗಳು. ಈ ಥರ ಪ್ರತಿಯೊಂದು ನಡೀತಾ ಇದ್ದೆ. ಆಮೇಲೆ ಮುಂದೆ ಏನು ಮಾಡಬೇಕು ಅಂತಿದ್ದೀವಿ ಅಂದರೆ ಇನ್ನು ಹೆಚ್ಚೆಚ್ಚು ಮೆಂಟಲ್ ಹೆಲ್ತ್ ಕಡೆ ಕೆಲಸ ಮಾಡಬೇಕು. ಜಾಸ್ತಿ ವಾಲಂಟಿಯರ್ಸ್ ಬೇಕು ಅಂದ್ಕೊಂಡಿದ್ದೀವಿ. ಮತ್ತು ನೇಚರ್ಗೆ ನಾವು ಏನೇನು ನಾವು ಸೇವೆ ಮಾಡ್ಬೋದು ನೇಚರ್ಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಓಕೆ. ನೆಕ್ಸ್ಟ್ ಸ್ಕೂಲು ಮತ್ತು ಕಾಲೇಜ್ ಮಕ್ಕಳುಗಳಿಗೆ ಹೆಚ್ಚೆಚ್ಚು ಸೇವೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನಮಸ್ತೆ. ಈಗ ಗುರುಜಿ ನಿಮ್ಮ ಟಾಕ್ ಇರುತ್ತೆ. ಗುರುಜಿ ಟಾಕ್ ಮತ್ತು ಬಿಸ್ಕಿಟ್ಸ್ ಗುರುಕುಲ್ದು ಪ್ರೆಸೆಂಟೇಷನ್ ಇರುತ್ತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಪ್ರಣಾಮಗಳು. ಈ ದಿನ ನವರಾತ್ರಿಯ ಶುಭ ಸಂದರ್ಭದಲ್ಲಿ ನಮ್ಮ ಗುರುಕುಲದ ಬಗ್ಗೆ ತಮ್ಮ ಮುಂದೆ 2 ಮಾತುಗಳನ್ನು ಇಡ್ತೇನೆ. ಬಿಸ್ಕಿಟ್ಸ್ ಗುರುಕುಲ ಅನ್ನೋ ಗುರುಕುಲವನ್ನು ಆರಂಭಿಸಿದ್ದೇವೆ ರಾಜರಾಜೇಶ್ವರಿ ನಗರದಲ್ಲಿ. ಆ ಗುರುಕುಲದ ಬಗ್ಗೆ ತಮ್ಮೆಲ್ಲರಿಗೂ ಕೆಲವು ವಿಷಯಗಳನ್ನು ಹೇಳ್ತೇನೆ. ನಮ್ಮ ವಿದ್ಯಾಭ್ಯಾಸದಲ್ಲಿ ಗುರುಕುಲ ಯಾಕೆ ಬೇಕು, ಈ ಗುರುಕುಲ ವ್ಯವಸ್ಥೆ ಯಾಕೆ ಬೇಕು ಅನ್ನೋ ಚಿಂತನೆ. ಈ ಗುರುಕುಲಕ್ಕೆ 21ನೇ ಶತಮಾನದಲ್ಲಿ ಗುರುಕುಲ ಅಂದರೆ ನಮ್ಮ ಲೆಕ್ಕದಲ್ಲಿ ಹಿಂದಕ್ಕೆ ಯಾವುದೋ ಬಿದ್ದದ್ದು ಅಂತ. ಮುಂದೆ ಭವಿಷ್ಯದಲ್ಲಿ ಏನು ಬೇಕು, ಗುರುಕುಲ 21ನೇ ಶತಮಾನದ ಏನು ಬೇಕು ಅದನ್ನು ವಿಚಾರ ಮಾಡಿ ವಿಸ್ಕಿಡ್ ಗುರುಕುಲ ಅಂತ ಮಾಡಿದ್ವಿ. ವಿಸ್ಕಿಡ್ ಅಂದರೆ ವೈಸ್ ಕಿಡ್ಸ್ ಅಂತ, ಅಂದರೆ ಜ್ಞಾನವುಳ್ಳ ಮಕ್ಕಳು ಅಂತ. ಏನಾಗ್ತಾ ಇದೆ, ನಮ್ಮ ವಿದ್ಯಾಭ್ಯಾಸ ಪದ್ಧತಿ 1950, 2000 ಆಮೇಲೆ ಈಗ ಏನು ಪ್ರಪಂಚದಲ್ಲಿ ಏನು ಸಿಗ್ತಾ ಇದೆ ಅದು ಬದಲಾಗ್ತಾ ಹೋಗಿದೆ. ಮುಂಚೆ 1950ರಲ್ಲಿ ಡೇಟಾ ಸಿಗೋದು ಕಷ್ಟ ಆಗ್ತಿತ್ತು. ಕಡೆಗೆ ಇನ್ಫಾರ್ಮೇಷನ್ ಸಿಗ್ತಾಯಿತ್ತು, ಇನ್ಫಾರ್ಮೇಷನ್ ಬರ್ತಾಯಿತ್ತು. ಕಡೆಗೆ ನಾಲೆಜ್ ಸಿಗೋದು ಸುಲಭ ಆಯಿತು. ಇಂಟರ್ನೆಟೆಲ್ಲ ಬಂದಮೇಲೆ ನಾಲೆಜ್ ಸಿಗೋದು ಸುಲಭ ಆಯಿತು. ಈಗೇನು ಬಂದಿದ್ದೇವೆ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಶತಮಾನಕ್ಕೆ ಬಂದಿದ್ದೇವೆ. ಇಲ್ಲೇನಾಗುತ್ತೆ, ನಾಲೆಜು, ಇನ್ಫಾರ್ಮೇಷನ್ನು, ಡೇಟಾ ಅದು ಉಪಯೋಗ ಇಲ್ಲ, ಯಾಕಂದರೆ ಫ್ರೀಯಾಗಿ ಸಿಗುತ್ತೆ. ನಮ್ಮಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳೋ ಶಕ್ತಿ ಬರಬೇಕು, ವಿಸ್ಡಮ್ ಬರಬೇಕು. ಅದಕ್ಕೋಸ್ಕರ ಹೊಸ ರೀತಿಯ ಎಜುಕೇಷನ್ ಪದ್ಧತಿ ಬೇಕು, ಹೊಸ ಪದ್ಧತಿ ಬೇಕು. ಆ ಚಿಂತನೆ ಮೂಲಕ ಮಾಡ್ತಾಯಿದ್ದೇವೆ. ನೆಕ್ಸ್ಟ್, ಈಗಿನ ಸ್ಕೂಲಿಂಗ್ ಮಕ್ಕಳಲ್ಲಿ ಈ ರೀತಿ ಇದೆ. ಮಕ್ಕಳಿಗೊಂದು ಸೆರೆಮನೆ ವಾಸ. ದಿನಕ್ಕೆ 8 ಗಂಟೆ ಸ್ಕೂಲು, 3 ಗಂಟೆ ಟ್ಯೂಷನು, 2 ಗಂಟೆ ಹೋಮ್ವರ್ಕು. ಮಕ್ಕಳಿಗೊಂಥರ ಜೈಲಿದ್ದ ಹಾಗೆ. ವಿದ್ಯಾಭ್ಯಾಸಕ್ಕೆ ಕಳಿಸ್ತಾ ಇದೆಯೋ ಅಥವಾ ಜೈಲಿಗೆ ಕಳಿಸ್ತಿದೆಯೋ ಅನ್ನೋ ಪ್ರಶ್ನೆ. ಮಕ್ಕಳಿಗೆ ಸಂತೋಷದಿಂದ ಕಲಿಯುವ ಅಭ್ಯಾಸ ಬೇಕು. ಎಲ್ಲ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಕುಣಿದಾಡ್ತಾ ಕಲಿಯಬೇಕು. ಅದಕ್ಕೆ ಒಂದು ಹೊಸ ವಿದ್ಯಾಭ್ಯಾಸ ಪದ್ಧತಿ ಬೇಕು. ನೆಕ್ಸ್ಟ್, ಇದಕ್ಕೋಸ್ಕರ ಈಗ ಬೇರೆ ಬೇರೆ ಬೋರ್ಡ್ಗಳಿದ್ದಾವೆ. CBSE, ICSE, ಸ್ಟೇಟ್ ಬೋರ್ಡೆಲ್ಲ ಇದ್ದಾವೆ. ನಾವು NIOS, ನ್ಯಾಷನಲ್ ಓಪನ್ ಸ್ಕೂಲಿಂಗ್ ಸಿಸ್ಟಮ್ ಬೋರ್ಡ್ ಮೂಲಕ ಎಕ್ಸಾಮ್ ಮಾಡಿ ಮಕ್ಕಳಿಗೆ ಕಲಿಸುವ ವ್ಯವಸ್ಥೆ ಮಾಡಿದ್ದೇವೆ. ಇದರಲ್ಲೇನೆಂದರೆ ಇವೆಲ್ಲ CBSE, ICSE, ಸ್ಟೇಟ್ ಬೋರ್ಡ್ಗಳು ಹಾಗೇ ರೆಕಗ್ನಿಷನ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಆದರೆ ಇಲ್ಲಿ
ಆ ಬೋರ್ಡ್ಗಳಿಗಿಂತ 2 ವರ್ಷ ಮುಂಚೆ ಮುಗಿಸ್ಬೋದು. SLC ಮುಗಿಸ್ಬೇಕಾದ್ರೆ 14 ವರ್ಷದಲ್ಲಿ ಮುಗಿಸ್ಬೋದು, PUC 16 ವರ್ಷದಲ್ಲಿ ಮುಗಿಸ್ಬೋದು ಈ NIOS ಸಿಲೆಬಸ್ಸಿಂದ. ಹಾಗಾಗಿಬಿಟ್ಟು ನಮ್ಮ ಸ್ಕೂಲಿನ ಮಕ್ಕಳಿಗೆ ಬೇರೆ ಮಕ್ಕಳಿಗಿಂತ ಸ್ವಲ್ಪ ಮುಂದೆ ಹೋಗುವ ಅವಕಾಶ ಸಿಗ್ತದೆ. ನೆಕ್ಸ್ಟ್ ಮತ್ತೊಂದು ಏನಂದರೆ, ಈಗಿನ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಎಲ್ಲ ಮಕ್ಕಳಿಗೆ ಒಂದೇ ಒಂದು ವಿದ್ಯಾಭ್ಯಾಸ. ಅವನು ದಡ್ಡ ಇರಲಿ, ಜಾಣ ಇರಲಿ, ಕೋಣ ಇರಲಿ, ಒಂದೇ ವಿದ್ಯಾಭ್ಯಾಸ. ಪ್ರತಿಯೊಬ್ಬ ಮಗುವಿಗೂ ಬೇರೆ ಬೇರೆ ರೀತಿಯಲ್ಲಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಶಕ್ತಿಗೆ ಅನುಸಾರವಾಗಿ ಹೇಗೆ ಕಲಿಬೇಕು ಅದನ್ನು ನಾವು ಅಳವಡಿಸಿದ್ದೇವೆ. ಒಂದು ಕ್ಲಾಸಲ್ಲಿ 10 ಜನ ಮಕ್ಕಳಿದ್ರೆ 10 ಜನ ಮಕ್ಕಳಿಗೂ ಅವರವರ ಶಕ್ತಿಗೆ ಅನುಸಾರವಾಗಿ ಕಲಿಕಾಗಬೇಕು. ಅದು ಹೊಸ ವಿದ್ಯಾಭ್ಯಾಸ. ನೆಕ್ಸ್ಟ್ ಈಗಿನ ಸ್ಕೂಲಿಗೆ ಮಾಸ್ ಸ್ಕೂಲಿಗೆ ಅಂತ ಹೇಳೋದು. ಒಂದು ಸ್ಕೂಲಲ್ಲಿ ಎಲ್ಲ ತುಂಬ ಜನ ಸೇರಿಸಿ ಹೇಳ್ತಾರೆ, ಅವ್ರಿಗೆ ಏನು ಅರ್ಥ ಆಗಿದೆ ಗೊತ್ತಾಗಲ್ಲ. ಹೊಸ ಸ್ಕೂಲಿಂಗ್ ವ್ಯವಸ್ಥೆಯಲ್ಲಿ ಆ ಪ್ರತಿಯೊಂದು ಮಗುವಿಗೂ ವೈಯಕ್ತಿಕ ಗಮನ ಕೊಡಲಿಕ್ಕೆ ಆಗಬೇಕು. ಟೀಚರ್ಸ್ಗೆ ಕಡೆಗೆ ಆ ಮಗುವಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಆ ಮಗುವಿನ ಮಟ್ಟ ಏನಿದೆ ಅಲ್ಲಿ ಕಲಿಸಲಿಕ್ಕೆ ಯೋಗ್ಯತೆ ಮಾಡಬೇಕು. ಅಲ್ಲಿ ಕಲಿಸೋ ಶಕ್ತಿ ಬರಬೇಕು. ಅದು ನಾವು ಹೊಸ ಅತ್ಯಾಧುನಿಕ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿ ಮಗುವಿಗೆ ಏನು ಬೇಕೋ ಅದನ್ನು ಹೇಳ್ಕೊಡ್ತೇವೆ, ಏನು ಶಕ್ತಿ ಇದೆ ಅದನ್ನು ಹೇಳ್ಕೊಡ್ತೇವೆ. ಮತ್ತು ಅವರು ಟೀಚರು ಮಗುವಿಗೆ ವೈಯಕ್ತಿಕ ಗಮನ ಕೊಟ್ಟು ಮಗುವಿಗೆ ವಿದ್ಯಾಭ್ಯಾಸ ಮಾಡ್ತಾರೆ. ನೆಕ್ಸ್ಟ್ ಈಗೇನಿದೆ, ಎಲ್ರಿಗೂ ಒಂದೇ ಸಿಲೆಬಸ್ ಇದೆ. ನಮ್ಮ ವಿದ್ಯಾಭ್ಯಾಸದಲ್ಲಿ ಆ ಪ್ರತಿಯೊಂದು ಮಗುವಿಗೂ ತನಗೆ ಬೇಕಾದ, ತನಗೆ ಶಕ್ತಿ ಇರುವ ಆ ವಿದ್ಯಾಭ್ಯಾಸ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಇದನ್ನು ನಮ್ಮ ಈಗಿನ ವಿದ್ಯಾಭ್ಯಾಸ ಮೆಕಾಲೆ ಅನ್ನೋರು 17ನೇ ಶತಮಾನದಲ್ಲಿ ತಂದರು. ನಮ್ಮ ದೇಶದಲ್ಲಿ ಗುರುಕುಲಗಳಿದ್ದು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತಿತ್ತು. ಭಾಳ ಋಷಿಗಳು, ವಿಜ್ಞಾನಿಗಳು ನಮ್ಮ ದೇಶಕ್ಕೆ ಬಂದಿದ್ದರು ಆ ಗುರುಕುಲ ವ್ಯವಸ್ಥೆಯಲ್ಲಿ. ಈ ಮೆಕಾಲೆ ಅನ್ನೋ ಬ್ರಿಟಿಷರು ಬಂದು ಅದನ್ನು ಹಾಳು ಮಾಡ್ದ. ಬ್ರಿಟಿಷ್ ವಿದ್ಯಾಭ್ಯಾಸ ಕಲಿಸಲಿಕ್ಕೆ, ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಕ್ಲರ್ಕ್ಗಳಾಗಿ ಕೆಲಸ ಮಾಡಲಿಕ್ಕೆ ಏನು ವಿದ್ಯಾಭ್ಯಾಸಕ್ಕೋ ಅದನ್ನು ತಂದ. ಅದೇ ವಿದ್ಯಾಭ್ಯಾಸ ನಮ್ಮಲ್ಲಿ ಮುಂದುವರಿತಾ ಇದೆ. 17ನೇ ಶತಮಾನ ಬಂದು ಹೋಯಿತು, ಬ್ರಿಟಿಷರು ಬಂದು ಹೋದರು, ನಮಗೆ ಸ್ವಾತಂತ್ರ್ಯ ಸಿಕ್ಕೋಯ್ತು. ಆದರೆ ಆ ವಿದ್ಯಾಭ್ಯಾಸ ಪದ್ಧತಿ ಇನ್ನೂ ಬದಲಾಗಿಲ್ಲ. ನಮ್ಮ ಗುರುಕುಲ ಪದ್ಧತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಮಗುವಿಗೂ ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ, ಜೀವನ ಮಾಡಲಿಕ್ಕೆ, ವಿಚಾರ ಮಾಡಲಿಕ್ಕೆ ಶಕ್ತಿ ಬರಬೇಕು. ಇಲ್ಲಿ ಉದ್ಯೋಗ ಹುಡುಕ್ತಾರವರು, ಇಲ್ಲಿ ಉದ್ಯೋಗ ಕೊಡೋ ಶಕ್ತಿ ಬರಬೇಕು. ಅದನ್ನು ನಾವು 5ನೇ ಕ್ಲಾಸ್ ಮಕ್ಕಳಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೇವೆ. ನೆಕ್ಸ್ಟ್ ಕಡೆಗೆ ಈಗಿನ ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ಬುದ್ಧಿಶಕ್ತಿಗೆ ಪ್ರಚೋದನೆ. ನಿಜವಾಗ್ಲೂ ನೋಡಿದರೆ ಮಕ್ಕಳಿಗೆ 9 ರೀತಿಯ ಬುದ್ಧಿಶಕ್ತಿ ಇದೆ. IQ, EQ, ಆ 9 ಬುದ್ಧಿಶಕ್ತಿಗಳಲ್ಲಿ ಅದನ್ನು ಗಮನ ಕೊಡಬೇಕು. ಸಂಗೀತ, ದೆನ್ ಕಡೆಗೆ ಲಾಜಿಕ್, ತರ್ಕಜ್ಞಾನ, ಕಡೆಗೆ ನ್ಯಾಚುರಲ್ ಇಂಟೆಲಿಜೆನ್ಸ್, ಪ್ರಾಕೃತಿಕ ಚಿಂತನೆ, ಕಡೆಗೆ ವಿಚಾರ, ಆತ್ಮವಿಚಾರ, ಬೇರೆಯವ್ರ ವ್ಯವಹಾರ, ಈ ರೀತಿ 9 ಬುದ್ಧಿಶಕ್ತಿಗಳಿದ್ದಾವೆ. ಆ 9 ಬುದ್ಧಿಶಕ್ತಿಗಳಿಗೆ ಪ್ರಚೋದನೆ ಕೊಡುವಂಥ ವಿದ್ಯಾಭ್ಯಾಸ ಬೇಕು. ಇದು ನಮ್ಮ ಗುರುಕುಲದಲ್ಲಿತ್ತು ಹಿಂದೆ. ನೆಕ್ಸ್ಟ್ ಇಲ್ಲಿ ಮಗುವಿಗೇನಾಗುತ್ತೆ, ಈಗ SLC ಮುಗಿಸ್ತಾರೆ, PUC ಮುಗಿಸ್ತಾರೆ, ಎಂಜಿನಿಯರಿಂಗ್ ಮುಗಿಸ್ತಾರೆ. ಆದರೂ ಒಂದು ಸಣ್ಣ ಕೆಲಸ ಮಾಡಲಿಕ್ಕೆ ಶಕ್ತಿ ಇರಲ್ಲ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಲಿಸಿರ್ತಾರೆ, ಒಂದು ಬಲ್ಬ್ ರಿಪೇರ್ ಮಾಡಲಿಕ್ಕೆ, ಬಲ್ಬ್ ಚೇಂಜ್ ಮಾಡಲಿಕ್ಕೆ ಬರಲ್ಲ. ಮಗುವಿಗೆ ಸಣ್ಣದಾಗಿಂದಲೇ ಹ್ಯಾಂಡ್ಸ್ ಆನ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕು. ಅದರಲ್ಲಿ ಮಾಸ್ಟ್ರಿ ಬರಬೇಕು. ಅದನ್ನು ಈ ವಿದ್ಯಾಭ್ಯಾಸದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ನೆಕ್ಸ್ಟ್ ನಮ್ಮ ಎಜುಕೇಷನ್ ಎಕ್ಸಾಮಿನೇಷನ್ ಹೇಗಿದೆ ಅಂದರೆ, ಒಂದು ಆನೆ, ಒಂದು ಮಂಗ, ಒಂದು ಮೀನು, ಎಲ್ರಿಗೂ ಒಂದೇ ಎಕ್ಸಾಮು. ಆ ಮರ ಹತ್ತೋದು ಹೇಗೆ ಅಂತ. ನಿಜವಾಗಿ ನೋಡಿದರೆ ಮಕ್ಕಳ ಬುದ್ಧಿಶಕ್ತಿಯನ್ನು ಕಂಡುಹಿಡಬೇಕು. ಮಕ್ಕಳಿಗೆ ಏನು ಬುದ್ಧಿಶಕ್ತಿ ಇದೆ ಅಂತ. ಎಲ್ಲ ಆ ಮಂಗಕ್ಕೊಂದು ಶಕ್ತಿ ಇದೆ, ಆನೆಗೊಂದು ಶಕ್ತಿ ಇದೆ. ಅದು ಬೇರೆ ಬೇರೆ. ಅದು ನಮ್ಮ ಎಕ್ಸಾಮಿನೇಷನ್ ಎಲ್ಲರೂ ಒಂದೇ. ನಿಜವಾಗ್ಲೂ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ವೈಯಕ್ತಿಕ ಶಕ್ತಿ ಇದೆ. ಅದನ್ನು ಗುರುತಿಸುವಂಥ ವಿದ್ಯಾಭ್ಯಾಸ ಬೇಕು. ನೆಕ್ಸ್ಟ್ ಮಕ್ಕಳಲ್ಲಿ ಏನಾಗ್ತದೆ, ಆ ಮಕ್ಕಳಿಗೆಲ್ಲ ಆ ಬ್ರಿಟಿಷ್ ಕಾಲದಿಂದ
ನಮ್ಮ ಧರ್ಮ ಸಂಸ್ಕೃತಿಯನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದ ಮೇಲೂ ನಮಗೆ ವಿದ್ಯಾಭ್ಯಾಸದಲ್ಲಿ ಬದಲಾವಣೆ ಆಗಿಲ್ಲ. ನಮ್ಮ ಸಂಸ್ಕೃತಿ ಏನು, ನಮ್ಮ ಧರ್ಮ ಏನು, ನಮ್ಮ ಭಾರತದ ಗರಿಮೆ ಏನು, ಹಿರಿಮೆ ಏನು ಅದನ್ನು ತಿಳ್ಕೋಬೇಕು. ಅದು ನಮ್ಮ ವಿದ್ಯಾಭ್ಯಾಸ ಅಳವಡಿಸಿದೆ. ಸ್ವಾಮಿ ವಿವೇಕಾನಂದರ ಪ್ರೇರೇಪಣೆಯಿಂದ ಈ ವಿದ್ಯಾಭ್ಯಾಸ ನಡೀತಾ ಇದೆ. ನೆಕ್ಸ್ಟ್ ಮುಂದೆ ಕಡೆಗೆ ಏನಾಗುತ್ತೆ, ವಿದ್ಯಾಭ್ಯಾಸ ಅನ್ನೋದೊಂದು ಕಷ್ಟ ಆಗ್ತಾಯಿದೆ. ಮಕ್ಕಳಿಗೆ ಸ್ಟ್ರೆಸ್ಸು. ಪ್ರತಿ ಸಲ ಭಾಳ ದಿನ ನೋಡ್ತೀರಾ, ಎಷ್ಟು ಜನ ಸುಸೈಡ್ ಮಾಡ್ಕೊಳ್ತಾರೆ, ಅದನ್ನೆಲ್ಲ ನೋಡ್ತಾ ಇದ್ದೀರಾ. ವಿದ್ಯಾಭ್ಯಾಸ ಅನ್ನೋದು ಒಂದು ವಿದ್ಯೆ ಕಲಿಯೋದೊಂದು ಸಂತೋಷ ಜನಕ ವಿಷಯ ಆಗಬೇಕು. ಎಜುಕೇಷನ್ ಶುಡ್ ಬಿ ಎಂಟರ್ಟೈನ್ಮೆಂಟ್. ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ತರ್ತಾ ಇದ್ದೇವೆ. ನೆಕ್ಸ್ಟ್ ಹಾಂ, ಕಡೆಗೆ ಈಗಿನ ವಿದ್ಯಾಭ್ಯಾಸದಲ್ಲಿ ಬರೀ ಮೆಮರಿ, ಎಷ್ಟು ತಲೆಯಲ್ಲಿ ತುಂಬಿಕೊಳ್ತಾರೆ ಅದ್ರ ಬಗ್ಗೆ ಇಂಪಾರ್ಟೆನ್ಸು. ಆದರೆ ಮುಂದೆ ಅದು ಬೇಕಾಗಿಲ್ಲ. ಮುಂದಿನ ವಿದ್ಯಾಭ್ಯಾಸದಲ್ಲಿ ಎಷ್ಟು ಚಿಂತನೆ ಮಾಡೋ ಶಕ್ತಿ ಇದೆ, ಎಷ್ಟು ಇಂಡಿವಿಜುವಲ್ ಆಗಿ ಯೋಚನೆ ಮಾಡೋ ಶಕ್ತಿ ಇದೆ, ಅದು ಬೇಕು. ಅದು 21ನೇ ಶತಮಾನಕ್ಕೆ ಬೇಕಾದ್ದು. ಮುಂದೆ ಅದಕ್ಕೋಸ್ಕರ ನಮ್ಮ ರಾಜರಾಜೇಶ್ವರಿ ಒಂದು ಗುರುಕುಲ ಶುರು ಮಾಡಿದ್ವಿ. ಇದು ಗುರುಕುಲದಲ್ಲಿ ನಿಮ್ಮ ಮನೆ ರಾಜೇಶ್ವರಿ ಮನೆ ಹತ್ತಿರ ಇರ್ತದೆ, ಅಲ್ಲಿ ಹತ್ತಿರಕ್ಕೆ ಹೋಗ್ಬೋದು. ಈ ಗುರುಕುಲ ಅಂದರೆ ಹಿಂದಿನ ಕಾಲದಲ್ಲಿ ಗುರುಕುಲ ಅಂದರೆ ಏನೋ ಒಂದು ಗಡ್ಡ, ಏನೋ ಒಂದು ಸನ್ಯಾಸಿಗಳು ಆಶ್ರಮ ಅಂತ ತಿಳ್ಕೊಬೇಡಿ. ಇದು ಆಧುನಿಕ ಗುರುಕುಲ. ಇಲ್ಲೇನಾಗುತ್ತೆ, 20% ಟೈಮ್ ಅವರು ಭಾರತೀಯ ಸಂಸ್ಕೃತಿ ಮತ್ತು ಕಲ್ಚರ್ ಕಲಿತಾರೆ. 80% ಟೈಮು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅತ್ಯಾಧುನಿಕ ತಂತ್ರಜ್ಞಾನವನ್ನು ಕಲಿತಾರೆ. ಅದ್ರ ಮೂಲಕ ಹೊಸ ಹೊಸ ವಿಷಯ ಕಲಿತಾರೆ. ಕ್ಲಾಸ್ನಲ್ಲಿ 1 ಗಂಟೆ ಲೆಕ್ಚರ್ ಕೇಳೋದು ಒಂದು, ಈ ಅತ್ಯಾಧುನಿಕ ತಂತ್ರದಲ್ಲಿ 15-20 ನಿಮಿಷ ಪಾಠ ಕೇಳೋದು ಒಂದು, ಆ ರೀತಿ ಬರ್ತದೆ. ಹಾಗಾಗ್ಬಿಟ್ಟು ಅವ್ರು ಕೇಳೋ ಶಕ್ತಿ, ತಿಳ್ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ತದೆ. ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನೆಕ್ಸ್ಟ್ ವಿದ್ಯಾಭ್ಯಾಸ ಯಾಕೆ ಮಾಡ್ತೀರಪ್ಪ? ಎಕ್ಸಾಮ್ ಪಾಸ್ ಆಗಲಿಕ್ಕೆ, ಮಾರ್ಕ್ಸ್ ಬರಲಿಕ್ಕೆ ಅಂತ. ಅದಲ್ಲ ವಿದ್ಯಾಭ್ಯಾಸ ಉದ್ದೇಶ. ಒಂದು ವಿಷಯವನ್ನು ಚೆನ್ನಾಗಿ ತಿಳ್ಕೋಬೇಕು. ಅದಕ್ಕೋಸ್ಕರ ವಿದ್ಯಾಭ್ಯಾಸದಲ್ಲಿ ಎಲ್ಲವೂ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ, ಅಂದರೆ ಮಾಡಿ ತಿಳಿ, ನೋಡಿ ಕಲಿ, ಅದನ್ನು ಹೇಳ್ಕೊಡ್ತಾಯಿದ್ದೇವೆ. ನೆಕ್ಸ್ಟ್ ಮತ್ತೇನಂದರೆ, ಈಗಿನ ಕಾಲದಲ್ಲಿ ಮಕ್ಕಳಿಗೆ 99 ಮಾರ್ಕ್ ಬಂದವನು ಶ್ರೇಷ್ಠ, 98 ಮಾರ್ಕ್ ಬಂದವನು ಸ್ವಲ್ಪ ಪೆದ್ದ, 97 ಬಂದವನು ಯೂಸ್ಲೆಸ್ ಅಂತ ಕಲ್ಪನೆ. ಈ ಮಾರ್ಕ್ಗಳ ಮೇಲೆ ಜೀವನ. ಹಾಗಲ್ಲ. ಪ್ರತಿಯೊಬ್ಬ ಮಕ್ಕಳಲ್ಲೂ ಒಂದು ಶಕ್ತಿ ಇದೆ, ಪ್ರತಿಯೊಬ್ಬ ಮಕ್ಕಳಲ್ಲೂ ಒಂದು ದೈವಿ ಗುಣ ಇದೆ. ಪ್ರತಿಯೊಬ್ಬ ಮಕ್ಕಳು ಇಲ್ಲೇನಾಗುತ್ತೆ, ನಾನು ದಡ್ಡ, ಅವನು ಕಾಂಪಿಟೇಷನ್ ಬೆಳೆಸ್ತೇವೆ. ಕಾಂಪಿಟೇಷನ್ ಅಲ್ಲ, ನಿಮ್ಮ ವೈಯಕ್ತಿಕತೆಯನ್ನು ಬೆಳೆಸಬೇಕು. ಪ್ರತಿಯೊಬ್ಬ ಮಕ್ಕಳಲ್ಲೂ ಬೆಳವಣಿಗೆ, ಆ ಗುಣವನ್ನು ಬೆಳೆಸಬೇಕು. ಅದು ನಮ್ಮ ಉದ್ದೇಶ. ಸೊ ಹಾಗಾಗಿಬಿಟ್ಟು ನವ್ಯ ಭಾರತ, ಭವ್ಯ ಭಾರತ, ದಿವ್ಯ ಭಾರತ ಆಗಬೇಕಾದ್ರೆ ನಮ್ಮ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ಬದಲಾವಣೆ ಆಗಬೇಕು. ಬ್ರಿಟಿಷರು ಮಾಡಿದ ವಿದ್ಯಾಭ್ಯಾಸ ಹೋಗಬೇಕು. 21ನೇ ಶತಮಾನ ಬಂದಿದೆ, ಇನ್ನೂ ಬ್ರಿಟಿಷರ ವಿದ್ಯಾಭ್ಯಾಸ ಪದ್ಧತಿ ಇದೆ. ನಮ್ಮ ಗುರುಕುಲ ವಿದ್ಯಾಭ್ಯಾಸ ಮುಂದಿನ ಶತಮಾನಕ್ಕೆ ಅನುಗುಣವಾಗಿ ಮಾಡಬೇಕು. ಆವಾಗಲೇ ಭಾರತ ಭವ್ಯ ಭಾರತ ಆಗ್ತದೆ, ದಿವ್ಯ ಭಾರತ ಆಗ್ತದೆ. ಈ ಉದ್ದೇಶದಿಂದ ವಿವೇಕಾನಂದ ಗುರುಕುಲ ಅಂತ ಗುರುಕುಲವನ್ನು ರಾಜರಾಜೇಶ್ವರಿ ಆರಂಭ ಮಾಡಿದ್ದೇವೆ. ಆ ಏರಿಯಾದಲ್ಲಿದ್ದವರು 5ನೇ ಕ್ಲಾಸು 6ನೇ ಕ್ಲಾಸು 6ನೇ ಕ್ಲಾಸು 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸು ಈ ಮಕ್ಕಳನ್ನ ಅಲ್ಲಿ ಸೇರಿಸ್ಬೋದು. ಮತ್ತು ಬೇರೆ ಸ್ಟಾಪ್ ಕ್ಲೋಸ್ ಇಟ್. ಮತ್ತೊಂದು ವಿಶೇಷ ಅಂದರೆ, ನಾವು ಒಂದು ಶ್ರೀವಿದ್ಯಾ ಅನ್ನೋ ಕಾರ್ಯಕ್ರಮ ಹಂಚ್ಕೊಂಡಿದ್ದೇವೆ. ಶ್ರೀವಿದ್ಯಾ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಹತ್ರ ಒಂದು 3 ಬೆಡ್ರೂಮ್ ಅಪಾರ್ಟ್ಮೆಂಟ್ ಇದೆ. ಅಲ್ಲೊಂದು ಗುರುಕುಲ ಪ್ರಾರಂಭ ಮಾಡ್ತಿದ್ದೀವಿ ಅಂತ ಮಾಡಿದರೆ ಅದಕ್ಕೆ ಏನೇನು ಟೆಕ್ನಾಲಜಿ ಬೇಕು, ಏನೇನು ವ್ಯವಸ್ಥೆ ಬೇಕು, ಅದನ್ನು ನಾವು ಕೊಡ್ತೇವೆ. ಒಂದು ನಿಮ್ಮ ಮನೆಯಲ್ಲೇ ನಿಮಗೆ ಒಂದು ಅವಕಾಶ ಇರೋ ಜಾಗದಲ್ಲಿ ಒಂದು ಗುರುಕುಲವನ್ನು ಮಾಡಬಹುದು. ಇದಕ್ಕೆ ಶ್ರೀವಿದ್ಯಾ ಅಂದರೆ ವುಮೆನ್ ಎಂಟರ್ಪ್ರಿನರ್ ಪ್ರೋಗ್ರಾಮ್, ಹೆಂಗಸರಿಗೆ ವಿದ್ಯಾಭ್ಯಾಸ ಮಾಡಿ ಅದನ್ನೊಂದು ವ್ಯವಹಾರ ಆಗಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಆ ಕಾರ್ಯಕ್ರಮ ಫ್ರಾಂಚೈಸಿ ಮಾಡೆಲ್, ಅಂದರೆ ನೀವು ಮನೇಲಿ ನೀವೇ ನಿಮ್ಮ ಸ್ವಂತ ಉದ್ಯಮ ಮಾಡ್ಬೋದು. ಎಜುಕೇಷನ್ ಅದಕ್ಕೋಸ್ಕರ ಟೆಕ್ನಾಲಜಿ ಕೊಡ್ತಿದ್ವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ, ಗುರುಕುಲ ನಡೆಸಲಿಕ್ಕೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ.
ನಾನೇ ಸ್ವಂತ ಒಂದು ಉದ್ಯಮ ಮಾಡಬೇಕು ಅಂತ ಹೆಂಗಸರಿಗೆ ಹೆಚ್ಚು ಕಡಿಮೆ ಹೆಂಗಸರಿಗೆ ಸ್ವಂತ ಉದ್ಯಮ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ಒಂದು ಸ್ಕೂಲ್ ನಡೆಸಬೇಕು ಅನ್ನುವ ಆಸೆ ಇದ್ದವರು ಈ ಶ್ರೀವಿದ್ಯಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇದನ್ನು ನೀವು ರೇಖಾಜಿ ಹತ್ರ ಕೇಳ್ಬೋದು, ಶಶಿಧರ್ ಹತ್ರ ಕೇಳ್ಬೋದು. ಅದರ ವಿಚಾರ ತಿಳ್ಕೊಂಡು ನೀವು ಯಾವ ಏರಿಯಾದಲ್ಲಿರ್ತೀರ ಅಲ್ಲೊಂದು ಸ್ಕೂಲ್ ಶುರು ಮಾಡುವ ನಿಮಗೆ ಆಸಕ್ತಿ ಇದ್ದರೆ ತಾವು ರೇಖಾ ಮತ್ತು ಶಶಿಧರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲರಿಗೂ ನಮ್ಮ ಉದ್ದೇಶ ಗುರುಕುಲ ಪದ್ಧತಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಎಲ್ಲ ಕಡೆ ಹರಡಲಿ, ಎಲ್ಲ ಕಡೆ ಬೆಳಗಲಿ ಅನ್ನೋ ಆಸೆ. ಘರ್ ಘರ್ ಗುರುಕುಲ್, ಮನೆ ಮನೆಗಳಲ್ಲಿ ಗುರುಕುಲ ಹುಟ್ಟುಕರಲಿ ಅಂತ ಆಸೆ. ಅದಕ್ಕೆ ತಮ್ಮಲ್ಲಿ ಇದು ಯಾವುದು ಡೊನೇಷನ್ ನಡೆಯಲ್ಲ, ಎಲ್ಲ ಒಂದು ಸ್ಕೂಲ್ನಾಗೆ ನಡೀತದೆ. ಆ ಈ ಸ್ಕೂಲಿಂದ ಹೊರಗೆ ಬರೋ ಮಕ್ಕಳು ಬೇರೆ ಸ್ಕೂಲ್ಗಳಿಂದ ಭಾಳ ಉತ್ತಮರಿರ್ತಾರೆ. ಒಂದು ಆಧ್ಯಾತ್ಮಿಕ ಸಾಧನೆ, ಮತ್ತೊಂದು ತಂತ್ರಜ್ಞಾನ. ಇದನ್ನು ನಾನು ಹೇಳಬೇಕಾದ್ರೆ ಶಸ್ತ್ರ ಮತ್ತು ಶಾಸ್ತ್ರ ಇದನ್ನು ಹಿಡ್ಕೊಂಡು ಮಕ್ಕಳು ಕಲಿತಾರೆ. ತಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಕಲಿಸ್ಬೋದು. ತಾವು ಸ್ಕೂಲ್ ಓಪನ್ ಮಾಡಬೇಕಂದ್ರೆ ರೇಖಾ ಮತ್ತು ಶಶಿಧರ್ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ತೆ. ಈಗ ಸ್ವಲ್ಪ ಹೊತ್ತು ಸ್ವಿಚ್ ಆಫ್ ದಟ್.